ಬೆಂಗಳೂರಿನಲ್ಲಿ ಹೋಟೆಲ್ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಇಸ್ರೇಲ್ ಹಾಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಸರಬರಾಜು ಕೊರತೆಯಾಗುತ್ತಿದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತಿದ್ದಾವೆ. ಬಂದ್ ಆಗತ್ತೆ ಕೂಡ. ಯಾಕಂತ ಹೇಳಿದ್ರೆ ಗ್ಯಾಸೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೇಗವರು ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಾವು ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ. ನಾಳೆಯಿಂದ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಬಂದ್ ಮಾಡ್ತಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಿಂದ ನಿರ್ಧಾರ ಮಾಡಲಾಗಿದೆ. ಇಂದು ಮುಂಜಾನೆಯಿಂದ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸ್ ಅನ್ನು ಸ್ಟಾಪ್ ಮಾಡಿರುವುದು ಬಹಳ ಬೇಸರದ ವಿಷಯ. ನಮ್ಮ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ ನಲ್ಲಿ ಬರ್ತದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಮಾಡಿರ್ತವೆ, ಟೂರಿಸಂ ನಲ್ಲಿ ಇರ್ತವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲ್ನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ. ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ನಗರದಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಹೋಟೆಲ್ಗೆ ಗ್ಯಾಸ್ ಅಗತ್ಯನೇ. ಅದು ಇಲ್ಲದಿದ್ದರೆ ತಿಂಡಿ ತಿನಿಸು ತಯಾರಿಸುವುದು ಬಹಳ ಕಷ್ಟಕರ ಹಾಗೂ ಸಾಧ್ಯವಿಲ್ಲದಿರುವುದರಿಂದ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಲಿ, ನಾವು ಅದಕ್ಕೂ ಹೋಗ್ತೇವೆ. ನಮಗೂ ಇದರ ಅನುಭವ ಇದೆ, ಕಾರಣವನ್ನು ತಿಳಿದಿದೆ. ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸೇವೆಯಲ್ಲಿ ಬರುತ್ತೆ. ಎಮರ್ಜೆನ್ಸಿ ಕೂಡ ಹೋಟೆಲ್ಗಳೇನಾದ್ರೂ ಬಂದಾದ್ರೆ ಎಲ್ಲರಿಗೂ ಕೂಡ ತಾಪತ್ರೆ ಆಗುತ್ತೆ. ಕ್ಯಾಂಟೀನ್ಗಳಾಗಿರ್ಬೋದು, ಕ್ಯಾಟರಿಂಗ್ ಆಗಿರ್ಬೋದು, ಹೋಟೆಲ್ಗಳು, ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಈ ಹೋಟೆಲ್ ಆಧಾರಿತವಾದ ಅದಕ್ಕೆ ಪೂರಕವಾಗಿರುವುದು ಇವೆಲ್ಲವೂ ಕೂಡ. ಹೀಗಿರುವಾಗ ಅವರು ಮನವಿ ಮಾಡ್ತಾ ಇದ್ದಾರೆ, ನಮಗೆ ಸರಿಯಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ನಮಗಿದು ಬಹಳ ತಾಪತ್ರೆ ಆಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಇಸ್ರೇಲ್ ಹಾಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಸರಬರಾಜು ಕೊರತೆಯಾಗುತ್ತಿದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತಿದ್ದಾವೆ. ಬಂದ್ ಆಗತ್ತೆ ಕೂಡ. ಯಾಕಂತ ಹೇಳಿದ್ರೆ ಗ್ಯಾಸೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೇಗವರು ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಾವು ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ. ನಾಳೆಯಿಂದ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಬಂದ್ ಮಾಡ್ತಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಿಂದ ನಿರ್ಧಾರ ಮಾಡಲಾಗಿದೆ. ಇಂದು ಮುಂಜಾನೆಯಿಂದ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸ್ ಅನ್ನು ಸ್ಟಾಪ್ ಮಾಡಿರುವುದು ಬಹಳ ಬೇಸರದ ವಿಷಯ. ನಮ್ಮ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ ನಲ್ಲಿ ಬರ್ತದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಮಾಡಿರ್ತವೆ, ಟೂರಿಸಂ ನಲ್ಲಿ ಇರ್ತವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲ್ನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ. ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ನಗರದಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಹೋಟೆಲ್ಗೆ
ಗ್ಯಾಸ್ ಅಗತ್ಯನೇ. ಅದು ಇಲ್ಲದಿದ್ದರೆ ತಿಂಡಿ ತಿನಿಸು ತಯಾರಿಸುವುದು ಬಹಳ ಕಷ್ಟಕರ ಹಾಗೂ ಸಾಧ್ಯವಿಲ್ಲದಿರೋದ್ರಿಂದ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಲಿ, ನಾವು ಅದಕ್ಕೂ ಹೋಗ್ತೇವೆ. ನಮಗೂ ಇದರ ಅನುಭವ ಇದೆ, ಕಾರಣವನ್ನು ತಿಳಿದಿದೆ. ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸೇವೆಯಲ್ಲಿ ಬರುತ್ತೆ. ಎಮರ್ಜೆನ್ಸಿ ಕೂಡ ಹೋಟೆಲ್ಗಳೇನಾದ್ರೂ ಬಂದಾದ್ರೆ ಎಲ್ಲರಿಗೂ ಕೂಡ ತಾಪತ್ರೆ ಆಗುತ್ತೆ. ಕ್ಯಾಂಟೀನ್ಗಳಾಗಿರ್ಬೋದು, ಕ್ಯಾಟರಿಂಗ್ ಆಗಿರ್ಬೋದು, ಹೋಟೆಲ್ಗಳು, ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಈ ಹೋಟೆಲ್ ಆಧಾರಿತವಾದ ಅದಕ್ಕೆ ಪೂರಕವಾಗಿರುವುದು ಇವೆಲ್ಲವೂ ಕೂಡ. ಹೀಗಿರುವಾಗ ಅವರು ಮನವಿ ಮಾಡ್ತಾ ಇದ್ದಾರೆ, ನಮಗೆ ಸರಿಯಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ನಮಗಿದು ಬಹಳ ತಾಪತ್ರೆ ಆಗಿದೆ. ಬೆಂಗಳೂರಿನಲ್ಲಿ ಹೋಟೆಲ್ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಇಸ್ರೇಲ್ ಹಾಗೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಸರಬರಾಜು ಕೊರತೆಯಾಗುತ್ತಿದೆ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ಗಳು ಬಂದ್ ಆಗುತ್ತಿದ್ದಾವೆ, ಬಂದ್ ಆಗತ್ತೆ ಕೂಡ. ಯಾಕಂತ ಹೇಳಿದ್ರೆ ಗ್ಯಾಸೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೇಗವರು ಅಡಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್, ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಾವು ಹೋಟೆಲ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ. ನಾಳೆಯಿಂದ ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಬಂದ್ ಮಾಡ್ತಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಿಂದ ನಿರ್ಧಾರ ಮಾಡಲಾಗಿದೆ. ಇಂದು ಮುಂಜಾನೆಯಿಂದ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸ್ ಅನ್ನು ಸ್ಟಾಪ್ ಮಾಡಿರುವುದು ಬಹಳ ಬೇಸರದ ವಿಷಯ. ನಮ್ಮ ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸರ್ವಿಸ್ ನಲ್ಲಿ ಬರ್ತದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಮಾಡಿರ್ತವೆ, ಟೂರಿಸಂ ನಲ್ಲಿ ಇರ್ತವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ನಾಳೆಯಿಂದಲೇ ಗ್ಯಾಸ್ ಇಲ್ಲದೆ ಹೋಟೆಲ್ನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ. ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ನಗರದಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಹೋಟೆಲ್ಗೆ ಗ್ಯಾಸ್ ಅಗತ್ಯನೇ. ಅದು ಇಲ್ಲದಿದ್ದರೆ ತಿಂಡಿ ತಿನಿಸು ತಯಾರಿಸುವುದು ಬಹಳ ಕಷ್ಟಕರ ಹಾಗೂ ಸಾಧ್ಯವಿಲ್ಲದಿರೋದ್ರಿಂದ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಸ್ವಲ್ಪ ಮಟ್ಟಿಗೆ ಕಡಿತ ಮಾಡಲಿ, ನಾವು ಅದಕ್ಕೂ ಹೋಗ್ತೇವೆ. ನಮಗೂ ಇದರ ಅನುಭವ ಇದೆ, ಕಾರಣವನ್ನು ತಿಳಿದಿದೆ. ಹೋಟೆಲ್ ಉದ್ಯಮ ಎಸೆನ್ಷಿಯಲ್ ಸೇವೆಯಲ್ಲಿ ಬರುತ್ತೆ. ಎಮರ್ಜೆನ್ಸಿ ಕೂಡ ಹೋಟೆಲ್ಗಳೇನಾದ್ರೂ ಬಂದಾದ್ರೆ ಎಲ್ಲರಿಗೂ ಕೂಡ ತಾಪತ್ರೆ ಆಗುತ್ತೆ. ಕ್ಯಾಂಟೀನ್ಗಳಾಗಿರ್ಬೋದು, ಕ್ಯಾಟರಿಂಗ್ ಆಗಿರ್ಬೋದು, ಹೋಟೆಲ್ಗಳು, ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಈ ಹೋಟೆಲ್ ಆಧಾರಿತವಾದ ಅದಕ್ಕೆ ಪೂರಕವಾಗಿರುವುದು ಇವೆಲ್ಲವೂ ಕೂಡ. ಹೀಗಿರುವಾಗ ಅವರು ಮನವಿ ಮಾಡ್ತಾ ಇದ್ದಾರೆ, ನಮಗೆ ಸರಿಯಾದಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ನಮಗಿದು ಬಹಳ ತಾಪತ್ರೆ ಆಗಿದೆ.